ನೀವೇನಾದ್ರೂ ಮ್ಯಾನಿಫೆಸ್ಟೇಷನ್ ಮಾಡಿಕೊಂಡು ಈ ಮಿಸ್ಟೇಕ್‌ನ ನೀವು ಮಾಡ್ತಾ ಇದ್ರೆ, ಖಂಡಿತವಾಗಿ ಈ ಮಿಸ್ಟೇಕ್‌ನ ಅವಾಯ್ಡ್ ಮಾಡ್ಲೇಬೇಕು. ಮ್ಯಾನಿಫೆಸ್ಟೇಷನ್ ಅಲ್ಲಿ ಮಾಡೋ ಮಿಸ್ಟೇಕ್ ಯಾವುದು ಅಂತ ನೋಡೋ ಮೊದಲು, ನಾನು ಜಯಪ್ರಭಾ, ಹೀಲರ್ ಹಾಗೆ NLP ಪ್ರಾಕ್ಟೀಷನರ್. ನಿಮಗೆಲ್ಲರಿಗೂ ಟ್ರಾನ್ಸ್ಕ್ವಿಲ್ ಟಚ್ ಕನ್ನಡ ಯೂಟ್ಯೂಬ್ ಚಾನೆಲ್‌ಗೆ ಸ್ವಾಗತ. ಹಾಗೆ ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದ್ರೆ, ನನ್ನ ವಿಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ಮ್ಯಾನಿಫೆಸ್ಟೇಷನ್ ಅಲ್ಲಿ ಮಾಡೋ ಮೊದಲನೇ ಮಿಸ್ಟೇಕ್ ಏನು ಅಂತ ನೋಡೋಣ. ಈ ತರ ಇದ್ರೆ ಯಾವುದೇ ಮ್ಯಾನಿಫೆಸ್ಟೇಷನ್ ಕೂಡ ಆಗುದೂ ಇಲ್ಲ. ನಿಮ್ಮ ಮ್ಯಾನಿಫೆಸ್ಟೇಷನ್ ಆಗ್ಬೇಕಂದ್ರೆ ಇದನ್ನೆಲ್ಲ ನೀವು ಅವಾಯ್ಡ್ ಮಾಡ್ಲೇಬೇಕು. ಮೊದಲನೇದ್ದು, ನಿಮ್ಮ ಬಗ್ಗೆ ನೀವು ಅನುಮಾನದಿಂದ ನೋಡೋದು, ಅಂದ್ರೆ ನಿಮ್ಮ ಬಗ್ಗೆನೆ ನಿಮಗೆ ನಂಬಿಕೆ ಇಲ್ಲದಿರೋದು. ಇದು ಒಂಥರ ನಿಮ್ಮ ಬಗ್ಗೆ ನೀವು ನೆಗೆಟಿವ್ ಸೆಲ್ಫ್ ಟಾಕ್ ಅಂತ ಕೂಡ ಹೇಳ್ಬೋದು. ಅಂದ್ರೆ ಫಾರ್ ಎಕ್ಸಾಂಪಲ್, ಯಾವ್ದಾದ್ರೂ ಒಂದು ನಿಮ್ಮ ಗೋಲ್ ಇರುತ್ತೆ. ನಿಮ್ಮ ಗೋಲು ಒಂದು ಒಳ್ಳೆ ಕಂಪನಿಯಲ್ಲಿ ಒಳ್ಳೆ ಪ್ಯಾಕೇಜ್ ಇರೋ ಜಾಬ್ ಬೇಕು ಅಂತ ಇರುತ್ತೆ. ಅಂದ್ರೆ ಅರೌಂಡ್ 1 lakh ಸ್ಯಾಲರಿ ಬೇಕು ಅಂತ ನಿಮ್ಮ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಇದಕ್ಕೆ ನೀವು ಯಾವಾಗ್ಲೂ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇರ್ತೀರಿ. ಆದ್ರೆ ನಿಮಗೇನೆ ಆವಾಗ ಆವಾಗ ಇದರ ಮೇಲೆ ಡೌಟ್ ಆಗುತ್ತೆ. ಅಷ್ಟು ಸ್ಯಾಲರಿ ಕೊಡ್ತಾರಾ? ನನ್ನಲ್ಲಿ ಟ್ಯಾಲೆಂಟ್ ಇದೆಯಾ? ನಾನು ಅಷ್ಟು ಸ್ಯಾಲರಿ ತಗೊಳಕ್ಕೆ ಕೆಪಬಲ್ ಇದ್ದೀನಾ? ನನ್ನಲ್ಲಿರೋ ನಾಲೆಜಿಗೆ ಅಷ್ಟು ಸ್ಯಾಲರಿ ಸಿಕ್ಕುತ್ತಾ? ನನ್ನ ಕ್ವಾಲಿಫಿಕೇಶನ್ಗೆ ಅಷ್ಟು ಸ್ಯಾಲರಿ ಕೊಡ್ತಾರಾ? ಅಷ್ಟು ಸ್ಯಾಲರಿ ನಿಜವಾಗ್ಲೂ ಸಿಕ್ಕುತ್ತಾ ಅಂತ ನಿಮ್ಮ ಮೇಲೆ ನೀವು ಡೌಟ್ ಪಡ್ಕೊಳ್ಳೋದು. ಈ ತರ ನೀವು ನಿಮ್ಮ ಮೇಲೆನೆ ಡೌಟ್ ಪಡ್ಕೊಂಡು ನೆಗೆಟಿವ್ ಆಗಿ ಆಲೋಚನೆ ಮಾಡ್ಕೊಂಡು ನಿಮ್ಮಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಎಲ್ಲ ಕಡಿಮೆ ಆಗುತ್ತೆ. ಅದು ಅಲ್ಲದೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಕೂಡ ಯಾವುದೂ ಆಗಲ್ಲ. ಇನ್ನು ಎರಡನೇದಾಗಿ, ಇದು ಕಾಮನ್ ಆಗಿ ಮ್ಯಾನಿಫೆಸ್ಟೇಷನ್ ಅಲ್ಲಿ ಮಾಡೋ ಮಿಸ್ಟೇಕ್ ಆಗಿದೆ. ಯಾವ್ದಾದ್ರೂ ಒಂದು ಗೋಲ್ನ ನೀವು ಮ್ಯಾನಿಫೆಸ್ಟ್ ಮಾಡಿರ್ತೀರಿ. ಆ ಗೋಲ್ ಇನ್ನೂ ರೀಚ್ ಆಗಿಲ್ಲ ಅಂತ ತುಂಬಾ ಡೆಸ್ಪರೇಟ್ ಆಗೋದು. ಅದರ ಬಗ್ಗೆನೇ ತುಂಬಾ ಆಲೋಚನೆ ಮಾಡೋದು. ಫಾರ್ ಎಕ್ಸಾಂಪಲ್, ಯಾವ್ದಾದ್ರೂ ಒಂದು ಹೊಸದಾಗಿ ಜಾಬಿಗೆ ಅಪ್ಲೈ ಮಾಡ್ಕೊಂಡಿರ್ತೀರಾ. ನಾನು ಜಾಬಿಗೆ ಅಪ್ಲೈ ಮಾಡಿದ್ದೀನಿ, ನನ್ಗೆ ಫೋನ್ ಕಾಲ್ ಬಂದಿಲ್ಲ. ಗಡಿ ಗಡಿ ಫೋನ್ ಚೆಕ್ ಮಾಡೋದು, ಮೇಲ್ ಚೆಕ್ ಮಾಡೋದು. ಅದರಲ್ಲೂ ಇನ್ನು ನನ್ಗೆ ಕೆಲಸ ಸಿಗದಿದ್ರೆ ಏನ್ ಮಾಡೋದು? ಈ ತರದೆಲ್ಲ ನೆಗೆಟಿವ್ ಆಲೋಚನೆ ಮಾಡ್ಕೊಂಡು ನಿಮ್ಮ ಮ್ಯಾನಿಫೆಸ್ಟೇಷನ್ ಆಗೋ ಬದಲು ನಿಮ್ಗೆ ಸ್ಟ್ರೆಸ್ ಎಲ್ಲ ಆಗುತ್ತೆ. ಯಾವಾಗ ಸ್ಟ್ರೆಸ್ ಆಗುತ್ತೆ ಆಗ ಯಾವುದೇ ಮ್ಯಾನಿಫೆಸ್ಟೇಷನ್ ಆಗೋದಿಲ್ಲ. ನಿಮ್ಮ ಯಾವುದೇ ಕೆಲಸದ ಮೇಲೆ ಫೋಕಸ್ ಮಾಡ್ಲಿಕ್ಕೆ ಕೂಡ ಆಗೋದಿಲ್ಲ. ಅಂದ್ರೆ ಅದು ಅಲ್ಲದೆ ಬೇರೆ ಜಾಬಿಗೆ ಕೂಡ ಟ್ರೈ ಮಾಡಕ್ಕಾಗಲ್ಲ. ಈ ತರ ತುಂಬಾ ಡೆಸ್ಪರೇಟ್ ಆಗೋದನ್ನ ಬಿಟ್ಟು ಬಿಡಿ. ಆಗ ನಿಮ್ಮ ಮ್ಯಾನಿಫೆಸ್ಟೇಷನ್ ತನ್ನಷ್ಟಕ್ಕೆ ಆಗುತ್ತೆ. ಆ ಟೈಮಿಗೆ ಅಥವಾ ಆ ಗೋಲ್ ನೀವು ರೀಚ್ ಆಗಿಲ್ಲ ಅಂದ್ರೆ ಬೇರೆ ಟೈಮಿಗೆ ಬೇರೆ ಗೋಲ್ಸ್ ಅಲ್ಲಿ ಖಂಡಿತ ರೀಚ್ ಆಗ್ತೀರಾ. ಇನ್ನು ಮೂರನೇದಾಗಿ ಮ್ಯಾನಿಫೆಸ್ಟೇಷನ್ ಅಲ್ಲಿ ಮಾಡುವ ಮಿಸ್ಟೇಕ್ ಏನಂದ್ರೆ, ಪ್ರತಿಯೊಂದನ್ನು ಕೂಡ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದು. ಅದು ಬೇಕು, ಇದು ಬೇಕು, ಅದು ಆಗಿದೆ, ಆಲ್ರೆಡಿ ಸಿಕ್ಕಿದೆ ಅಂತ. ಆದ್ರೆ ಯಾವುದೇ ಆಕ್ಷನ್ ತಗೊಂಡಿರಲ್ಲ. ಫಾರ್ ಎಕ್ಸಾಂಪಲ್, ಯೂಟ್ಯೂಬ್ ಚಾನೆಲ್ ಅಲ್ಲಿ ತುಂಬಾ ಸಬ್ಸ್ಕ್ರೈಬರ್ ಆಗ್ಬೇಕು ಅಂತ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡು 15 days ಒನ್ಸ್ ಒಂದು ವಿಡಿಯೋ ಹಾಕಿದ್ರೆ ನಿಮ್ಮ ಗೋಲ್ಸ್ ನ ರೀಚ್ ಆಗಕ್ಕೆ ಆಗಲ್ಲ. ಅದಕ್ಕೆ ನೀವು ಕನ್ಸ್ಟೆಂಟ್ ಆಗಿ ವಿಡಿಯೋನ ಪೋಸ್ಟ್ ಮಾಡ್ತಾ ಇರಬೇಕು. ಯಾವಾಗ ರೆಗ್ಯುಲರ್ ಆಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀರಾ ಆವಾಗ ತನ್ನಿಂದ ತಾನೇ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾರೆ. ಆಗ ನಿಮ್ಮ ಗೋಲ್ನ ರೀಚ್ ಆಗಕ್ಕೆ ಸಾಧ್ಯ ಆಗುತ್ತೆ. ಇದು ಯೂಟ್ಯೂಬ್ ಅಂತ ಅಲ್ಲ, ಯಾವುದೇ ಕೆಲಸ ಕೂಡ ಆದ್ರೂ ನಿಮ್ಮ ಆಕ್ಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ನೀವೊಂದು ಜಾಬ್ ಪಡ್ಕೊಳ್ಬೇಕಾದ್ರೂ ನಿಮ್ಮ ಸ್ಕಿಲ್ಸ್ ಎಷ್ಟು ಅಪ್ಗ್ರೇಡ್ ಮಾಡ್ಕೊಂಡಿದ್ದೀರಿ ಅನ್ನುವಂಥದ್ದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಿಮ್ಮ ಪ್ರತಿಯೊಂದು ಮ್ಯಾನಿಫೆಸ್ಟೇಷನ್ ಆಗ್ಬೇಕಂದ್ರೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಅಲ್ಲಿ ಈ ಮಿಸ್ಟೇಕ್ ನ ಅವಾಯ್ಡ್ ಮಾಡಿ. ಈ ಮಿಸ್ಟೇಕ್ ನ ಅವಾಯ್ಡ್ ಮಾಡಿದ್ರೆ ಮಾತ್ರ ನಿಮ್ಮ ಮ್ಯಾನಿಫೆಸ್ಟೇಷನ್ ಖಂಡಿತ ಆಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ಮ್ಯಾನಿಫೆಸ್ಟೇಷನ್ ಅಲ್ಲಿ ಮಾಡೋ ಮಿಸ್ಟೇಕ್ ಯಾವುದು, ಈ ಮಿಸ್ಟೇಕ್ ಇಂದಾಗಿ ನಿಮ್ಮ ಮ್ಯಾನಿಫೆಸ್ಟೇಷನ್ ಕೂಡ ಆಗಲ್ಲ. ಅದಕ್ಕಾಗಿ ನಿಮ್ಮ ಮ್ಯಾನಿಫೆಸ್ಟೇಷನ್ ಅಲ್ಲಿ ಈ ಮೂರು ವಿಷಯನ ಅವಾಯ್ಡ್ ಮಾಡಿ ನಿಮ್ಮ ಮ್ಯಾನಿಫೆಸ್ಟೇಷನ್ ಅನ್ನ ಮಾಡ್ಕೊಳ್ಳಿ.
ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.